ಹಿಂದೆ ಇದ್ದಿದ್ದು ಟ್ಯಾಕ್ಸ್ ಪೇಯರ್ಸು, ರಾಜಮನೆ ತಂದವರು, ಪಾಳೆಗಾರರು, ಪಟೇಲ್ರು, ಜಮೀನ್ದಾರರು, ಈ ಥರ ಅವ್ರು ಮಾತ್ರ ಓಟ್ ಹಾಕಬೇಕಾಗಿತ್ತು. ಅವ್ರಿಗೆ ಬೇಕಾದಂಥ ಜನಪ್ರತಿನಿಧಿ ಆಯ್ಕೆ ಮಾಡಬೇಕಾಗಿತ್ತು. ಆದರೆ ದಲಿತ ಸಮುದಾಯ ಆಗ್ಬೋದು, ಬೇರೆ ಹಿಂದುಳಿದ ವರ್ಗದ ಸಮುದಾಯ ಆಗ್ಬೋದು, ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥದ್ದು ಆಗ್ಬೋದು, ಯಾರಿಗೂ ಸಹಿತ ಚುನಾವಣೆಯಲ್ಲಿ ಮತ ಚಲಾಯಿಸುವಂಥ ಹಕ್ಕು ಇರಲಿಲ್ಲ ಹಿಂದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೋಚನೆ ಮಾಡ್ತಾರೆ. ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಂತಂದ್ರೆ ಸಮಾಜದ ಕಟ್ಟಕಡೆ ವ್ಯಕ್ತಿ ಯಾರಿರ್ತಾರೆ ಅವ್ರಿಗೆ ಬಡವರು ಕೂಡ ಓಟ್ ಹಾಕೊಡ್ಬೇಕು ಅಂತ. ಈಗ ನಮಗೆಲ್ಲ ಓಟ್ ಹಾಕೋ ಹಕ್ಕಿಲ್ಲ ಅಂತಂದಿದ್ರೆ ಯಾವುದೇ ರಾಜಕೀಯ ಪಕ್ಷಗಳಾಗ್ಬೋದು ಬಂದು ನಮಸ್ಕಾರ ಆಗ್ತಾ ಇದ್ರ, ಅಲ್ಲ ಕೇಳ್ಕೊತಾ ಇದ್ರು ನಮಸ್ಕಾರ ಆಗ್ತಾ ಇದ್ರು, ಬಂದು ಯಾವ್ದು ನಮಸ್ಕಾರ ಆಗ್ತಾ ಇದ್ರ. ಆದರೆ ಬಡವ್ರಿಗೂ ಒಂದೇ ಓಟು, ಶ್ರೀಮಂತರಿಗೂ ಒಂದೇ ಓಟು, ಸಾವಿರಾರು ಕೋಟಿ ಆಸ್ತಿಗಳಿರ್ತಕ್ಕಂಥವ್ರಿಗೂ ಒಂದೇ ಓಟು. ಈ ಓಟ್ ಹಾಕೋ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೇಲು ಕೀಳು ಎಂಬ ಭೇದ ಭಾವ ಇಲ್ದಿರ ಪ್ರತಿಯೊಬ್ಬ ವಯಸ್ಕರಿಗೂ ಮತ ಚಲಾಯಿಸಿ ಹಾಕಬೇಕು ಅಂತ ಹೋರಾಟ ಮಾಡಿ ಓಟ್ ಕೊಡ್ತಾರೆ. ಅಂತ ಮಹಾನುಭಾವ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹಾನುಭಾವ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆನೂ ಬದುಕಬೇಕು, ಸಮಾನತೆ ಬರಬೇಕು ಅಂತ ಹೇಳ್ಬಿಟ್ಟು ಏನು ಹಗಲಿರುಳು ಶ್ರಮ ಪಟ್ಟರು ಅಂತ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆ ನಿಲ್ತಾರೆ. ಚುನಾವಣೆ ನಿಂತ ಸಂದರ್ಭದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಇರ್ತದಮ್ಮ. 60-70 ವರ್ಷಗಳ ಕಾಲ ನಿರಂತರವಾಗಿ ಏನು ನಮ್ಮ ದೇಶ ಮತ್ತು ರಾಜ್ಯನ ಆಳ್ವಿಕೆ ಮಾಡ್ಕೊಂಡ್ಬಂತು ಕಾಂಗ್ರೆಸ್ ಸರ್ಕಾರ. ಅಂದಿನ ಕಾಂಗ್ರೆಸ್ಸಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥವರು ನೆಹರೂರವರು. ಅವರೇ ಮುಂದಾಳತ್ವ ನಿಂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ ಚುನಾವಣೆಯಲ್ಲಿ. 2 ಚುನಾವಣೆಯಲ್ಲಿ ಸೋಲಿಸ್ತಾರೆ. ಆಯಿತು, ಚುನಾವಣೆಯಲ್ಲಿ ಸೋಲಿಸಿದ್ರು ಅಲ್ಲಿಗೆ ಬಿಡಬೇಕು. ಯಾರು ಅಂಬೇಡ್ಕರ್ನ ಸೋಲಿಸ್ತಾರೆ, ಅಂಬೇಡ್ಕರ್ ವಿರುದ್ಧವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಯಾರು ಗೆಲ್ತಾರೆ ವ್ಯಕ್ತಿ, ಆ ವ್ಯಕ್ತಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟು ಗೌರವ ಕೊಡ್ತಾರೆ. ಆ ಟೈಮಲ್ಲಿ ಏನು ಚುನಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಿಸಿದಾಗ ಜನರಲ್ ವೀರಾಜರು ಮಾತಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಉಳಿಯುವ ಆ ಮನೇಲಿ ಯಾರು ಇರಬೇಡಿ, ಆ ಮನೆಯಲ್ಲಿ ಹೋದ್ರೆ ಇದ್ರೆ ಸುಟ್ಟು ಬೂದಿ ಆಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮನಸ್ಸು ನೊಂದ್ಕೊಂಡು ಹೇಳ್ತಾರೆ ಅಂಬೇಡ್ಕರ್ ಸಾಹೇಬರು. ಅವ್ರು ಯಾವುದೇ ರಾಜಕಾರಣ ಮಾಡಿಲ್ಲ, ಸ್ವಾರ್ಥಕ್ಕೋಸ್ಕರ ಏನೂ ಮಾಡ್ಕೊಂಡಿಲ್ಲ, ತನ್ನ ಕುಟುಂಬಕ್ಕೋಸ್ಕರ ಏನೂ ಮಾಡ್ಕೊಂಡಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ತನ್ನ ಜೀವನ ಸಮಾಜಕ್ಕೋಸ್ಕರ ಬಡವರಿಗೋಸ್ಕರ ಮೀಸಲಿಟ್ಟು ಬದುಕಿರ್ತಕ್ಕಂಥ ಮನುಷ್ಯ. ಅವರು ವಿಷ ಕುಡಿದು ನಮ್ಮನ್ನೆಲ್ಲರಿಗೂ ಅಮೃತ ಕುಡಿಸಿರ್ತಕ್ಕಂಥದ್ದು ನೋಡ್ಬೋದು. ಯಾಕಂದ್ರೆ ಎಲ್ಲರೂ ಇದ್ದಂಗೆ ಅವರು ಸುಮ್ಮನೆ ಬಿಡಿದ್ರೆ ನಮಗೆಲ್ಲ ಓಟ್ ಹಾಕಿ ಬರ್ತಾ ಇರಲಿಲ್ವಲ್ಲ. ಹಂಗಾಗಿ ಅದಾಯಿತು. ಅದಾದ ನಂತರ ಏನು ಕಾಂಗ್ರೆಸ್ ಅವ್ರು ಹೇಳ್ಕೊಂಡು ಬರ್ತಾ ಇದ್ರು, ಇಷ್ಟು ದಿನ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಬರ್ತಾ ಇದ್ರು. ದಲಿತರು ಮತ್ತು ಬಡವರು ಅಂದ ತಕ್ಷಣ ಕಾಂಗ್ರೆಸ್ ಓಟ್ ಹಾಕ್ತಾರಪ್ಪ ಅಂತ ಒಂದು ವಾಡಿಕೆ ಇತ್ತು ಹಿಂದೆ. ಆದರೆ ಅವ್ರೇನು ಮಾಡಿದ್ರು, ದಲಿತರನ್ನು ಉದ್ಧಾರ ಮಾಡೋ ಕೆಲಸ ಮಾಡಿಲ್ಲ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂತಾರೆ. ತೀರ್ಕೊಂಡಾಗ ಡೆಲ್ಲಿನಲ್ಲೇ 3 ಅಡಿಗೆ 6 ಅಡಿ ಜಾಗ ಕೊಟ್ಟಿಲ್ಲ ಅವ್ರನ್ನ ಶವ ಸಂಸ್ಕಾರ ಮಾಡೋದಕ್ಕೆ. ಲಾಸ್ಟ್ಗೆ ಅಲ್ಲಿಂದ ಎತ್ಕೊಂಡ್ಬಂದು ಬಾಂಬೆನಲ್ಲಿ ಒಂದು ಸಮುದ್ರ ತೀರದಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಒಬ್ಬ ಮಹಾಪ್ರಭುಗೆ, ಮಹಾಪುರುಷರಿಗೆ ಒಂದು ಜಸ್ಟ್ ಜಾಗ ಕೊಟ್ಟಿಲ್ಲ ಅಂತಂದರೆ ಅವರು ಮನಸ್ಥಿತಿ ಏನಂತ ಅರ್ಥ ಮಾಡ್ಕೊಳ್ತಿಲ್ಲ ನಾವು. ಹಾಗಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವತ್ತು ಹೇಳಿರ್ತಕ್ಕಂಥದ್ದು, ಹೊಂದ್ಕೊಂಡು ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಉಳಿಯುವ ಮನೆ, ಆ ಮನೇಲಿ ಇರಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ಮನೆಗಾಣಬೇಕಾಗುತ್ತೆ. ಅಂಬೇಡ್ಕರ್ ಅವರು ಅಷ್ಟಿದ್ರೆ ಏನು ಹೇಳಲ್ಲ. ಅದಾದ ನಂತರ ಬಂದಂಥ ಸರ್ಕಾರಗಳಿಗೇನು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅನ್ನೋದು ಸರ್ಕಾರ ಇದೆ, ಅವರು ಅಷ್ಟೇ ಬೂಟಾಟಿಕೆ ಮಾತುಗಳು ಹೇಳ್ಕೊಂಡು ದಲಿತರನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾವ ಉದ್ಧಾರನೂ ಮಾಡಿಲ್ಲ. ನಮ್ಮ SC STಗಳಿಗೋಸ್ಕರ ಬಡವ್ರಿಗೋಸ್ಕರ ಖರ್ಚು ಮಾಡಬೇಕಾಗಿದ್ದಂಥ ಹಣ ಏನಿದೆ SCPTSP ಹಣ, ಅದನ್ನು ನಮಗೆ ನಿಜವಾಗೂ ಸಂವಿಧಾನಬದ್ಧವಾಗಿ ಖರ್ಚು ಮಾಡಿದರೆ, ಫಾರ್ ಎಕ್ಸಾಂಪಲ್ ಈ ಏರಿಯಾದಲ್ಲಿ ದಲಿತರಿರ್ತಕ್ಕಂಥ ಪ್ಲೇಸಲ್ಲಿ ಒಳ್ಳೆ ರೋಡ್ ಹಾಕ್ಸ್ಬೋದಾಗಿತ್ತು, ಒಳ್ಳೆ ಹೈಮಾಸ್ ಲೈಟ್ ಹಾಕ್ಸ್ಬೋದಾಗಿತ್ತು, ಇನ್ನೂ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ಆದರೆ ಗ್ಯಾರಂಟಿ ಸ್ಕೀಮ್ಗಳು ಅಂದ್ಕೊತ್ರಲ್ಲ ಅವರು, 5 ಗ್ಯಾರಂಟಿಗಳು, ಆ ಗ್ಯಾರಂಟಿ ಸ್ಕೀಮ್ಗಳು ಅಂತ ಕೊಟ್ಬಿಟ್ಟು ಏನು ಮಾಡಿದ್ರು, ಈ ನಮಗೆ ಯಾವುದು ಖರ್ಚು ಮಾಡಬೇಕಾಗಿತ್ತು ಆ ದುಡ್ಡಲ್ಲಿ 11,000 ಕೋಟಿ ನಮ್ಮ ದುಡ್ಡು ಎತ್ಕೊಂಡು ಆ ಗ್ಯಾರಂಟಿ ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ. ನಮ್ಗೆ ಎಷ್ಟು ಅನ್ಯಾಯ ಆಗಿದೆ ಅಲ್ಲಿ? ಇಲ್ಲ ಆಗಿದೆ. ಅದ್ರ ಜೊತೆಗೆ ಹೋದ ವರ್ಷ 11,000 ಕೋಟಿ
ಈಗ 14,000 ಕೋಟಿ ಈ ವರ್ಷದ ಟೋಟಲ್ 25,000 ಕೋಟಿ. ఆ అమౌంటే సీమా లోను గొర్రెల లోన్లు ఇస్తారు కదా ఆడవాళ్ళకి ఆ అమౌంట్ అయితే ಗ್ಯಾರಂಟಿಗೆ ಇಸ್ತಾ ఉండದೆ ಅಂತ ಮಾಡಿದ್ರು. ಮತ್ತೆ ಇನ್ನೊಂದು ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ನಾವು ರಕ್ಷಣೆ ಕೊಡ್ತೀವಿ, ಹೆಣ್ಣು ಮಕ್ಕಳಿಗೆ ನಾವು 2,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ಹೆಣ್ಣು ಮಕ್ಕಳು ಯಾರನ್ನು ಕಾಯ್ತಾ ಇಲ್ಲ, ಅದರಿಂದನೇ ಜೀವನ ಮಾಡ್ತೀವಿ ಅಂತ. ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನ ಜೀವನ ಬೇಕಾಗಿರೋದು. ಆದರೆ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ಇದ್ದು ಒಂದು ಭಾಷಣ ಮಾಡ್ತಾ ಹೇಳ್ತಾರೆ, ಯಾವುದೇ ಗ್ರಾಮದಲ್ಲಾಗ್ಬೋದು ಹೆಣ್ಣು ಮಕ್ಕಳು ನಮ್ಮ ತಾಯಿಯಂದರು ಅಕ್ಕ ತಂಗಿಯಂಥವರು ಏನೋ ಬಹಿರ್ದೆಸೆಗೆ ಹೊರಗಡೆ ಹೋಗಬಾರ್ದು, ಶೌಚಾಲಯ ನಿರ್ಮಾಣ ಮಾಡಬೇಕಂದಾಗ ಕಾಂಗ್ರೆಸ್ ಅವರು ನಗ್ತಾರೆ. ಏನಪ್ಪ ಪ್ರಧಾನಮಂತ್ರಿಗಳು ಶೌಚಾಲಯದ ಬಗ್ಗೆ ಮಾತಾಡ್ತಾರಲ್ಲ, ಇವ್ರಿಗೇನು ಬುದ್ಧಿ ಇದೆಯಾ ಅನ್ನೋ ಥರ ನಗ್ತಾರೆ. ಆದರೆ ಇವತ್ತೆಲ್ಲ ನಾವು ನೋಡ್ತೀವಿ, ಯಾವುದೇ ಒಂದು ಹಳ್ಳಿ ಆಗ್ಬೋದು, ಒಂದು ಕಾಲೋನಿಯಲ್ಲಾಗ್ಬೋದು, ಶೌಚಾಲಯ ಇಲ್ದಿರ ಯಾರನ್ನ ಇದೀವ? ಪ್ರತಿಯೊಬ್ಬರಿಗೂ ಶೌಚಾಲಯ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಮತ್ತು ಮಳೆಗಾಲದಲ್ಲಿ ನಾವೆಲ್ಲ ನೋಡಿದ್ದೀವಿ, ಈ ಹೆಣ್ಣು ಮಕ್ಕಳು ಅಡುಗೆ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ರು ಅಂತ.